ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬರೋಬ್ಬರಿ 483 ಪುಟಗಳ ಚಾರ್ಜ್ ಶೀಟ್ ಅನ್ನು ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ದಿವಾಣಿ ಹಾಗೂ 3ನೇ ಜಿಎಂಎಫ್ಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಲಾಗಿದೆ. ಕಳೆದ ಏಪ್ರಿಲ್ 18ರಂದು ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಆವರಣದಲ್ಲಿ ಚಾಕು ಇರಿದು ನೇಹಾಳನ್ನ ಹತ್ಯೆ ಮಾಡಲಾಗಿತ್ತು. ಹಂತಕ ಫಯಾಜ್ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ಬರು ಒಂದೇ ದಿನ ಪ್ರತ್ಯೇಕ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿದ್ರು. ಪ್ರದೀಪ್ ತಾಲೂಕು ಕಚೇರಿ ಆವರಣದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿದ್ರು. ಮತ್ತೊಂದೆಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾಡಳಿತ ಭವನದ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ನಡೆಸಿದರು. ನೆಲಮಂಗಲ ಬಳಿ ಕಾರ್ಯಕರ್ತರಿಗೆ ಮದ್ಯ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿ ಸಂಸದ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ನನಗೂ ಮದ್ಯ ಹಂಚಿಕೆಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ನನ್ನನ್ನ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನ ಕರೆಸಿದ್ರು. ಸಭೆಯನ್ನ ಸ್ಥಳೀಯ ಮುಖಂಡರೇ ಆಯೋಜನೆ ಮಾಡಿದ್ರು ಅಂತ ಸಂಸದ ಸುಧಾಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದು ಆಯೋಜಿಸಿರೋರು ಮಾಡಿದ್ದಾರಾ ಅಥವಾ ಬಂದಿರತಕ್ಕಂಥವರು ಸೇವನೆ ಮಾಡಿದ್ದಾರಾ ನನಗೆ ಮಾಹಿತಿ ಇಲ್ಲ. ಆದರೆ ಯಾರಾದರೂ ನಮ್ಮ ಕಾರ್ಯಕರ್ತರು ದಳದ ಕಾರ್ಯಕರ್ತರು ಯಾರಾದರೂ ಮಾಡಿದ್ರು ಕೂಡ ಆ ಯೋಜನೆ ಮಾಡಿದ್ರೆ ಅದು ತಪ್ಪಾಗ್ತದೆ. ಮುಂದೆ ಯಾವುದೇ ಸಂದರ್ಭದಲ್ಲಿ ನಾನು ಯಾಕೆಂದರೆ ಈ 20 ವರ್ಷದ ರಾಜಕಾರಣ ಜೀವನದಲ್ಲಿ ನಾನು ಮದ್ಯ ಹಂಚಿ ರಾಜಕಾರಣ ಮಾಡಿಲ್ಲ, ಚುನಾವಣೆಯಲ್ಲೂ ಮಾಡಿಲ್ಲ, ಕಾರ್ಯಕ್ರಮದಲ್ಲೂ ಮಾಡಿಲ್ಲ. 20 ವರ್ಷಗಳ ನನ್ನ ಈ ಇತಿಹಾಸ ನೀವು ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ನನಗೂ ನೋವಾಗಿದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ, ಚುನಾವಣಾ ಪ್ರಚಾರ ಇರಲಿ, ಸಭೆಗಳಿರಲಿ, ಮದ್ಯ ಕೊಡುವಂಥದ್ದು ನಿಜವಾಗಿಯೂ ಕೂಡ ಅದು ಅಕ್ಷಮ್ಯ ಅಪರಾಧ. ಅದನ್ನು ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಈಗಾಗಲೇ ನಿನ್ನೆ ರಾತ್ರಿನೇ. ಮಾಜಿ ಸಚಿವ ಬಿಸಿ ಪಾಟೀಲ್ ಅಳಿಯ ಪ್ರತಾಪ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರತಾಪ್ ಪಾರ್ಥಿವ ಶರೀರವನ್ನ ದಾವಣಗೆರೆ ಚನ್ನಗಿರಿಯ ಕತ್ತಲಗೆರೆ ಗ್ರಾಮದ ನಿವಾಸಕ್ಕೆ ತರಲಾಗಿದೆ. ಇಂದು ಮಧ್ಯಾಹ್ನ 1 ಗಂಟೆಗೆ ವೀರಶೈವ ಲಿಂಗಾಯತ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕಿದ್ದಾರೆ. ಇನ್ನು ಪಾರ್ಥಿವ ಶರೀರ ನೋಡ್ತಾ ಇದ್ದಂತೆ ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಳಿಯನ ಅಕಾಲಿಕ ಅಗಲಿಕೆ ಬಿಸಿ ಪಾಟೀಲ್ ಅವರನ್ನ ಮಂಕಾಗಿಸಿದೆ. ಪ್ರತಾಪ್ ಕುಮಾರ್ ಮೃತದೇಹ ನೋಡ್ತಾ ಇದ್ದಂತೆ ಬಿಸಿ ಪಾಟೀಲ್ ಕಣ್ಣೀರನ್ನ ಹಾಕಿದ್ದಾರೆ. ಪ್ರತಾಪ್ ಅಳಿಯನಾಗಿರದೆ ಮಗನಾಗಿಯೂ ಇದ್ದ ಅಂತ ಪ್ರತಾಪ್ ಜೊತೆಗಿನ ಒಡನಾಟದ ಬಗ್ಗೆ ಹೇಳಿಕೊಂಡಿದ್ದಾರೆ. ಎಲ್ಲ ಚುನಾವಣೆಯಲ್ಲಿ ನನಗೆ ಬಲಗೈಯಾಗಿ ಕೆಲಸ ಮಾಡ್ತಾ ಇದ್ದ, ರಾಜಕೀಯ ನನ್ನ ವ್ಯವಹಾರವನ್ನ ಆತನೇ ನೋಡ್ಕೊಳ್ತಾ ಇದ್ದ. ಆತ ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾರಣ ದೇವರಿಗೆ ಗೊತ್ತು ಅಂತ ಬೇಸರವನ್ನ ಹೇಳ್ಕೊಂಡಿದ್ದಾರೆ. 1 ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ. ನನ್ನ ಮಗ ಹಳೆಯ ಎಲ್ಲ ಆಗಿದ್ದ, ಬಲಗೈ ಆಗಿದ್ದ. ಸಂಪೂರ್ಣ ನಮ್ಮ ಮನೆ, ತೋಟ, ಜಮೀನೆಲ್ಲವನ್ನೇ ಮಾಡ್ತಾಯಿದ್ದ. ಜೊತೆಗೆ ರಾಜಕೀಯದಲ್ಲೂ ಕೂಡ ಬಲಗೈ ಆಗಿದ್ದರು. ಏನಂತದ್ದಿರಲಿಲ್ಲ. ಅವಾಗ ಹೇಳಿದೆ ಮತ್ತೆ ನಾವು ಸುಮ್ಮನೆ ಪುನಃ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗಿತ್ತು. ರೀಸೆಂಟಾಗಿ ಅಡ್ವೊಕೇಟು ಕಾಂಟ್ಯಾಕ್ಟ್ ಮಾಡಿದರು ಸಾರಗೊಮ್ಮೆ ಮಾಡಿಸ್ಲಿಕ್ಕೆ. ಅವ್ರ ಅಡ್ವೊಕೇಟ್ ಕೂಡ ನನಗೂ ಮಾತಾಡಿದರು. ಅವ್ರ ವೈಫು ಬಂದು ಕೋರ್ಟಲ್ಲಿ ಹೇಳಬೇಕಾಗುತ್ತೆ ಅಂದರೆ ಆಯಿತು ಅಂತ ಹೇಳಿದ್ವಿ. ಸದ್ಯ ಡೇಟ್ ಕೊಡ್ತಾರೆ ಹುಬ್ಬಳ್ಳಿಯಲ್ಲಿ ಅಂತ ಹೇಳಿದರು. ಆದಮೇಲೆ ಏನು ಅಂತ ಘಟನೆ ಏನೂ ಆಗಲಿಲ್ಲ. ದೇವರಿಗೆ ಗೊತ್ತು. ಬೆಳಗ್ಗೆ ಹೊತ್ತು ಹಿರೇಕೆರೆಯಿಂದ ಹೊರಟಿದ್ದಾರೆ ಸರ್? ಹಾಂ, ಹಿರೇಕೆರೆಯಿಂದ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ. ಜೊತೆಗೆ ಟಿಫನ್ ಇಲ್ಲ, ಟಿಫಿನ್ ಒಟ್ಟಿಗೆ ಮಾಡ್ತಾಯಿದ್ವಿ. ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೆ. ನಮ್ಮ ಊರಲ್ಲಿ ನಮ್ಮ ಬ್ರದರ್ದೊಂದು ಕಾರ್ಯಕ್ರಮ